ನಮಸ್ಕಾರ. ವಿಶ್ವಾಣಿ ಪ್ರಾಪರ್ಟಿಗೆ ಸ್ವಾಗತ. ನಾನು ನಿಸರ್ಗ. ಬೆಂಗಳೂರಿನಲ್ಲಿ ಮನೆ, ಸೈಟ್, ಅಪಾರ್ಟ್ಮೆಂಟ್ ಹೊಂದಿರುವ ಪ್ರತಿಯೊಬ್ಬರು ಈ ವಿಡಿಯೋನ ತಪ್ಪದೆ ನೋಡಲೇಬೇಕು. ಯಾಕೆ ಅಂದ್ರೆ ಕರ್ನಾಟಕ ಸರ್ಕಾರ ಇದೀಗ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ನೀಡಿದೆ. ಬಿ ಖಾತೆಯಿಂದ ಎ ಖಾತಾ ಬದಲಾವಣೆಗೆ 60% ವರೆಗೆ ಶುಲ್ಕ ರಿಯಾಯಿತಿ, ಮನೆ ಬಾಗಿಲಿಗೆ ಈ ಖಾತಾ, ಕಟ್ಟಡ ಉಲ್ಲಂಘನೆಗೂ ವಿನಾಯಿತಿ ಇವೆಲ್ಲವೂ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಘೋಷಣೆಯಾಗಿದೆ. ಹಾಗಾದ್ರೆ ಯಾರಿಗೆ ಇದರ ಲಾಭ ಸಿಗುತ್ತೆ? ಎಷ್ಟು ಹಣ ಉಳಿಸಬಹುದು? ಯಾವ ದಾಖಲೆ ಬೇಕು? ಎಷ್ಟು ದಿನದೊಳಗೆ ಅರ್ಜಿ ಹಾಕಬೇಕು? ಇಲ್ಲಾಂದ್ರೆ ಮುಂದೇನಾಗಬಹುದು? ಎಲ್ಲ ಮಾಹಿತಿಯನ್ನ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಬೆಂಗಳೂರಿನಲ್ಲಿ ಪ್ರಾಪರ್ಟಿ ಮಾಲೀಕರಾಗಿದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಅಂದಹಾಗೆ ಸರ್ಕಾರ ಘೋಷಿಸಿದ ಹೊಸ ಯೋಜನೆ ಏನಪ್ಪಾ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೂ ಗ್ಯಾರಂಟಿ ಹೆಸರಿನ ದೊಡ್ಡ ಯೋಜನೆಯನ್ನ ಘೋಷಿಸಿದ್ದಾರೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಬೆಂಗಳೂರು ಜನರಿಗೆ ಸುರಕ್ಷಿತ ಡಿಜಿಟಲ್ ಆಸ್ತಿ ದಾಖಲೆ ಒದಗಿಸುವುದು. ಅಂದ್ರೆ ಈಗ ಈ ಖಾತಾ ಆನ್ಲೈನ್ ಆಸ್ತಿ ದಾಖಲೆ, ಜಿಪಿಎಸ್ ಮ್ಯಾಪಿಂಗ್, ಮಾಲೀಕರ ಫೋಟೋ, ಆನ್ಲೈನ್ ಡೌನ್ಲೋಡ್ ಇವೆಲ್ಲವೂ ಒಂದೇ ವ್ಯವಸ್ಥೆಯಲ್ಲಿ ಸಿಗಲಿದೆ. ಸರ್ಕಾರದ ಪ್ರಕಾರ ಬೆಂಗಳೂರಿನಲ್ಲಿ ಸುಮಾರು 16 ಲಕ್ಷ ಎ ಖಾತಾ ಆಸ್ತಿಗಳಿವೆ, 7 ಲಕ್ಷ ಬಿ ಖಾತಾ ಪ್ರಾಪರ್ಟಿಗಳಿವೆ. ಈಗ ಎಲ್ಲಾ ಬಿ ಖಾತಾ ಪ್ರಾಪರ್ಟಿ ಮಾಲೀಕರಿಗೆ ದೊಡ್ಡ ಅವಕಾಶ ಸಿಕ್ಕಿದೆ. ಬಿ ಖಾತಾಯಿಂದ ಎ ಖಾತಾಗೆ 60% ಡಿಸ್ಕೌಂಟ್ ಹೇಗೆ? ಇದೀಗ ಎಲ್ಲರೂ ಹೆಚ್ಚು ಕೇಳುತ್ತಿರುವ ವಿಷಯ ಇದೇ ಆಗಿದೆ. ಈಗಾಗಲೇ ಬಿ ಖಾತಾಯಿಂದ ಎ ಖಾತಾಗೆ ಕನ್ವರ್ಷನ್ ಮಾಡಲು ಗೈಡೆನ್ಸ್ ಮೌಲ್ಯದ 5% ಶುಲ್ಕ ಪಾವತಿ ಮಾಡಬೇಕಾಗ್ತಿತ್ತು. ಆದರೆ ಸರ್ಕಾರ ಈಗ ಹೇಳಿರುವುದೇನೆಂದ್ರೆ 100 ದಿನಗಳ ಒಳಗೆ ಅರ್ಜಿ ಹಾಕಿ ಶುಲ್ಕ ಪಾವತಿ ಮಾಡಿದ್ರೆ ಕೇವಲ 2% ಮಾತ್ರ ಕಟ್ಟಿದ್ರೆ ಸಾಕು ಅಂತ. ಅಂದ್ರೆ ಸುಮಾರು 60% ಅಷ್ಟು ರಿಯಾಯಿತಿ ಸಿಕ್ಕಂತಾಗುತ್ತೆ. ಉದಾಹರಣೆಗೆ ನಿಮ್ಮ ಆಸ್ತಿ ಮೌಲ್ಯ 1 ಕೋಟಿ ಇದ್ರೆ ಮೊದಲು 5 ಲಕ್ಷ ರೂಪಾಯಿ ಕಟ್ಟಬೇಕಿತ್ತು. ಈಗ ಕೇವಲ 2 ಲಕ್ಷ ರೂಪಾಯಿ ಸಾಕು. ಅಂದ್ರೆ ನೇರವಾಗಿ 3 ಲಕ್ಷ ರೂಪಾಯಿ ಉಳಿತಾಯ ಆಗಲಿದೆ. ಇದು ಬೆಂಗಳೂರಿನ ಸಾವಿರಾರು ಪ್ರಾಪರ್ಟಿ ಮಾಲೀಕರಿಗೆ ದೊಡ್ಡ ರಿಲೀಫ್ ಆಗಬಹುದು. ಈ ಅವಕಾಶ ಯಾರಿಗೆ ಸಿಗುತ್ತೆ ಅಂದ್ರೆ ಈ ಯೋಜನೆ ಮುಖ್ಯವಾಗಿ ಬಿ ಖಾತಾ ಸೈಟ್ ಮಾಲೀಕರಿಗೆ. ಬಿ ಖಾತಾದಲ್ಲಿ ಮನೆ ಕಟ್ಟಿದವರು, ಲೇಔಟ್ ಅಪ್ರೂವಲ್ ಸಮಸ್ಯೆ ಇದ್ರೂ ಟ್ಯಾಕ್ಸ್ ಕಟ್ಟುತ್ತಾ ಬಂದಿರುವವರು ಇವರಿಗೆ ಉಪಯೋಗವಾಗಬಹುದು. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ದಾಖಲೆಗಳು ಸರಿಯಾಗಿರಬೇಕು. ಉದಾಹರಣೆ, ಸೇಲ್ ಡೀಡ್, ಟ್ಯಾಕ್ಸ್ ಕಟ್ಟಿದ ರಸೀದಿ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್, ಕಟ್ಟಡ ವಿವರ, ಪ್ಲಾನ್, ಮಾಲೀಕರ ಗುರುತಿನ ಚೀಟಿ ಇವೆಲ್ಲ ಸರಿಯಾಗಿದ್ರೆ ಖಾತಾ ಕನ್ವರ್ಷನ್ ಸುಲಭವಾಗಿರುತ್ತೆ. ಅಂದಹಾಗೆ ಕಟ್ಟಡ ನಿರ್ಮಾಣದಲ್ಲಿ ನಿಯಮ ಉಲ್ಲಂಘನೆಗೂ ಸರ್ಕಾರ ಬಿಗ್ ರಿಲೀಫ್ ಕೊಟ್ಟಿದೆ. ಸೆಟ್ ಬ್ಯಾಕ್, FAR, ಹೈಟ್ ವಯೋಲೇಷನ್ ಇದ್ದ ಕಟ್ಟಡಗಳಿಗೆ ವಿನಾಯಿತಿಯನ್ನ 5% ನಿಂದ 15% ವರೆಗೆ ಹೆಚ್ಚಿಸಲಾಗಿದೆ. ಪ್ರಮುಖವಾಗಿ ಅಪಾರ್ಟ್ಮೆಂಟ್ ಮಾಲೀಕರಿಗೆ ಇದು ದೊಡ್ಡ ರಿಲೀಫ್ ತಂದಿದೆ. ಅಂದ್ರೆ ಸ್ವಲ್ಪ ಸೆಟ್ ಬ್ಯಾಕ್ ಕಡಿಮೆ ಬಿಟ್ಟಿದ್ರೆ, ಸಣ್ಣ ಮಟ್ಟಿನ ಪ್ಲಾನ್ ಡಿವಿಯೇಷನ್ ಇದ್ರೆ, ಫಾರ್ ಲಿಮಿಟ್ ಸ್ವಲ್ಪ ಉಲ್ಲಂಘನೆ ಆಗಿದ್ರೆ ಪೆನಾಲ್ಟಿ ಪಾವತಿ ಮಾಡಿ ಪರವಾನಗಿ ಪತ್ರ ಪಡೆಯುವ ಅವಕಾಶ ಸಿಗಬಹುದು. ಇದು ವಿಶೇಷವಾಗಿ 20-30 ಸೈಟ್ಗಳು, 30-40 ಸೈಟ್ಗಳು, 40-60 ಸೈಟ್ಗಳು ಇಂತಹ ಮಧ್ಯಮ ವರ್ಗದ ಮನೆ ಮಾಲೀಕರಿಗೆ ದೊಡ್ಡ ರಿಲೀಫ್ ಆಗಬಹುದು. ಯಾಕೆ ಅಂದ್ರೆ ಹಲವರು ಓಸಿ ಸಿಗ್ತಾ ಇಲ್ಲ, ನೀರಿನ ಸಂಪರ್ಕ ಸಮಸ್ಯೆ, ಎಲೆಕ್ಟ್ರಿಕ್ ಕನೆಕ್ಷನ್ ಸಮಸ್ಯೆ, ಬಿಲ್ಡಿಂಗ್ ಅಪ್ರೂವಲ್ ಮಿಸ್ ಮ್ಯಾಚ್ ಇಂತಹ ಸಮಸ್ಯೆ ಎದುರಿಸ್ತಾ ಇದ್ರು. ಇಲ್ಲಿ ಒಂದು ದೊಡ್ಡ ರಿಸ್ಕ್ ಕೂಡ ಇದೆ. ಇದೀಗ ಗಮನಿಸಬೇಕಾದ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಈ ಯೋಜನೆಗೆ ಅಪ್ಲೈ ಮಾಡದೇ ಇದ್ರೆ ಮುಂದೆ ಲೀಗಲ್ ಸಮಸ್ಯೆ ಎದುರಾಗಬಹುದು ಎಂದು ಸರ್ಕಾರ ಎಚ್ಚರಿಸಿದೆ. ಈಗಾಗಲೇ BDA ಸುಮಾರು 2,000 ಕೋಟಿ ಮೌಲ್ಯದ ಆಸ್ತಿಗಳನ್ನು ವಶಕ್ಕೆ ಪಡೆದಿದೆ ಎಂದು DCM ಅಧಿಕೃತವಾಗಿ ಹೇಳಿದ್ದಾರೆ. ಹಾಗಾಗಿ ನಂತರ ನೋಡೋಣ, ಇನ್ನೂ ಸಮಯ ಇದೆ. ಇಂದು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಇನ್ನು ಅರ್ಜಿ ಯಾವಾಗ, ಎಷ್ಟು ಸಮಯ ಅನ್ನೋದನ್ನ ನೋಡೋದಾದ್ರೆ ಸರ್ಕಾರದ ಪ್ರಕಾರ ಜೂನ್ 15ರಿಂದ ಅರ್ಜಿ ಪ್ರಾರಂಭ. ಮೊದಲ 100 ದಿನ ಅರ್ಜಿ ಸಲ್ಲಿಕೆ, ಮುಂದಿನ 100 ದಿನ ವೆರಿಫಿಕೇಶನ್, ನಂತರ ಪೇಮೆಂಟ್ ಮಾಡುವ ಅವಕಾಶ. 2027ರ ಜೂನ್ ಒಳಗೆ ಯೋಜನೆ ಪೂರ್ಣಗೊಳಿಸುವ ಗುರಿ ಇದೆ. ಹಾಗಾಗಿ ಪ್ರಾಪರ್ಟಿ ಮಾಲೀಕರು ಈಗಾಗಲೇ ದಾಖಲೆ ರೆಡಿ ಮಾಡಿ ಇಟ್ಟುಕೊಳ್ಳುವುದು ಉತ್ತಮ. ಅಂದಹಾಗೆ ಈ ಖಾತಾ ಮನೆ ಬಾಗಿಲಿಗೆ ಬರಲಿದೆ. ಸರ್ಕಾರ ನನ್ನ ಖಾತೆ ನನ್ನ ಹಕ್ಕು ಅಭಿಯಾನ ಕೂಡ ಪ್ರಾರಂಭ ಮಾಡ್ತಾ ಇದೆ. ಪ್ರತಿ ಶನಿವಾರ ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಓಪನ್ ಹೌಸ್ ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳಿಗೆ ಮಾರ್ಗದರ್ಶನ, ಸ್ಥಳದಲ್ಲೇ ಅಗತ್ಯದ ನೆರವು ಕೂಡ ನೀಡಲಾಗುತ್ತೆ. ಇದರ ಮೂಲಕ ಬ್ರೋಕರ್ಸ್, ಮಧ್ಯವರ್ತಿಗಳು ಮತ್ತು ಲಂಚ ಕಡಿಮೆ ಮಾಡುವ ಪ್ರಯತ್ನ ಕೂಡ ನಡೀತಾ ಇದೆ. ಒಟ್ಟಾರೆ ನೋಡಿದ್ರೆ ಬೆಂಗಳೂರಿನ ಪ್ರಾಪರ್ಟಿ ಮಾಲೀಕರಿಗೆ ಇದು ಬಹಳ ದೊಡ್ಡ ಅಪ್ಡೇಟ್ ಆಗಿದೆ. ವಿಶೇಷವಾಗಿ ಬಿ ಖಾತಾ ಮಾಲೀಕರು, ಓಸಿ ಸಮಸ್ಯೆ ಇರುವವರು, ಪ್ಲಾನ್ ಡಿವಿಯೇಷನ್ ಇರುವವರು, ರೆಗ್ಯುಲೇಷನ್ಗೆ ಕಾಯುತ್ತಿರುವವರು ಈ ಯೋಜನೆ ದೊಡ್ಡ ಅವಕಾಶವಾಗಬಹುದು. ಆದ್ರೆ ಯಾವುದೇ ಹಣ ಪಾವತಿ ಮಾಡುವ ಮೊದಲು ನಿಮ್ಮ ದಾಖಲೆಗಳನ್ನು ವೆರಿಫೈ ಮಾಡಿಸಿಕೊಳ್ಳಿ, ಲೀಗಲ್ ಸಲಹೆ ಪಡೆಯಿರಿ, ಅಪ್ರೂವಲ್ ಸ್ಟೇಟಸ್ ಚೆಕ್ ಮಾಡಿ, ಆಮೇಲೆ ಮುಂದಿನ ಹೆಜ್ಜೆ ಇಡಿ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಬೆಂಗಳೂರು ಪ್ರಾಪರ್ಟಿ ಅಪ್ಡೇಟ್ಗಾಗಿ ವಿಶ್ವಾಣಿ ಪ್ರಾಪರ್ಟಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.